सर्वोत्तम ते नमो नमो लंबोदर लक्ष्मीकरा अम्बासुत अमर विनुत लंबोदर लक्ष्मीकरा शिवं शिवं महोंकाररूपं शिवं शिवं महासूर्यचन्द्रादिनेत्रं पवित्रं महागाढतिमिरासकं सौरगात्रं महाकान्तिबीजं महादिव्यतेजं भवानी समेतं भज मंजुनाथं ओम नमः शंकराय च महेश्वराय च नमः शिवाय च शिवतराय च भवहराय च महाप्राणदीपं शिवं शिवं ಯಾವುದೇ ಸಭೆ ಸಮಾರಂಭಗಳಲ್ಲಿ ನಾವು ದೀಪವನ್ನು ಬೆಳಗುವುದವರಿಗೆ ಕಾರಣ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರಲಿ, ಕತ್ತಲೆಯಿಂದ ಬೆಳಕಿನೆಡೆಗೆ ಬರಲಿ ಎಂಬ ಶುಭ ಸಂದೇಶವನ್ನ ನೀಡುವಂತ ಉದ್ದೇಶದಿಂದ ಪ್ರತಿ ಕಾರ್ಯಕ್ರಮಗಳಲ್ಲಿ ನಾವು ದೀಪವನ್ನು ಬೆಳಗ್ತೇವೆ. ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಡಾಚೇರು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ತುಳಿಯ ಆ ಜಾಗವನ್ನು ಅವರು ಹೃತ್ಪೂರ್ವಕವಾಗಿ ನಮಗೆ ಕೊಟ್ಟು ಅಂದ್ರೆ ಲೀಸ್ ಕೊಟ್ಟು ವಿದ್ಯಾಸಂಸ್ಥೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಸ್ವಾಮೀಜಿಯವ್ರ ಜೊತೆ ಮಾತಾಡುವಾಗ ಈಗ ತಾನೇ ಅವರು ಕೆಲವು ವಿಚಾರಗಳು ಸ್ವಾಮಿ ಒಂದು 5 ನಿಮಿಷ ಮಾತಾಡಿದಾಗ ಆ ವಿಚಾರಗಳು ನಾನು ಕೇಳಿದೆ. ಅವ್ರಿಗಿರೋ ಒಂದು ಹುಮ್ಮಸ್ ಏನಿದೆ, ಮಠವನ್ನ ಬೆಳೆಸ್ಬೇಕು, ಹಗಲು ರಾತ್ರಿ ಅದಕ್ಕೆ ದುಡಿದು ಒಳ್ಳೆ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅನ್ನೋ ಒಂದು ದೃಷ್ಟಿ ಅವರಿಗೆ ಬಹಳ ಇದೆ. ಅವರಿಗೆ ಇರೋ ಒಂದು ಮನಸ್ಸೇನಿದೆ, ಆ ಮನಸ್ಸು ಬಹುಶಃ ಈ ಒಂದು ಸಮುದಾಯಕ್ಕೆ ಬಹಳ ಒಳ್ಳೇದಾಗಿ ಪರಿವರ್ತನೆ ಆಗ್ತದೆ ಅಂತ ನಾನು ಭಾವಿಸ್ತಾ, ಅವ್ರಿಗೆ ಅವರ ಒಂದು ಪ್ರಯತ್ನದಲ್ಲಿ ಪರಮಾತ್ಮ ಎಲ್ಲ ರೀತಿ ಶಕ್ತಿ ಕೊಡಲಿ, ನಾವೆಲ್ಲರೂ ಸೇರಿ ಅವರಿಗೆ ಸಹಕಾರ ಕೊಡೋಣ ಅಂತ ಇದ್ವಿ. ಅದು ನಿಮ್ಮ ವಿದ್ಯಾಸಂಸ್ಥೆ, ನಿಮ್ಮ ಸಹಕಾರಗಳು, ನಿಮ್ಮ ಒಂದು ಒಳ್ಳೆಯ ನುಡಿ, ಒಳ್ಳೆ ಹಿತವಚನ ಬಹಳ ಮುಖ್ಯ ಅಂತ ನಾನಾದರೂ ಭಾವಿಸಿ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಕೋರ್ತಾ, ನೀವು ನಮ್ಮ ಗೌರವಾನ್ವಿತ ಪೋಷಕರಾಗಬೇಕು, ನೀವು ನಮಗೆ ಸಹಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಭಗವಂತನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಪರಮಾತ್ಮ ಕೊಡ್ಲಿ ಅಂತ ನಾನು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ವ್ಯವಸ್ಥಿತವಾದ ಪೂರ್ವ ಪ್ರಾಥಮಿಕದಿಂದ ಹಿಡಿದು ಪದವಿ ತರಗತಿಗಳವರೆಗೆ ವಿದ್ಯಾದಾನ ಮಾಡುತ್ತಿರುವ ಹಾಗೂ ಬೆಂಗಳೂರಿನ ಹೆಸರಾಂತ ಹಾಗೂ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ವಿದ್ಯಾಸೌಧ ಶಿಕ್ಷಣ ಸಂಸ್ಥೆಯ ಒಡೆಯರಾದ ಶ್ರೀ ಮಂಜೇಗೌಡ ಸರ್ ಅವರಿಗೆ ವೇದಿಕೆ ಮೇಲೆ ಗೌರವ ಸಮರ್ಪಣೆ. ಓಕೆ ಸರ್, ರೆಡಿ ಸರ್, ಮುಂದೆ ನೋಡಿ. ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ.
ಈ ಸಮಾಜದ ವ್ಯವಸ್ಥೆಯನ್ನ ಆರ್ಥಿಕವಾಗಿ ವಿದ್ಯೆ ಸಮಾಜದಲ್ಲಿ ಹೇಗೆ ಬದುಕನ್ನು ನಡೆಸಬೇಕು, ಅಲ್ಪಸಂಖ್ಯಾತರಾದ ನಮ್ಮ ಜನಾಂಗ ಯಾವ ರೀತಿ ಸರ್ಕಾರದಿಂದ ಬರುವಂತ ಸವಲತ್ತನ್ನು ಪಡಿಬೇಕು, ಹಾಗೂ ನಮ್ಮ ಜನಾಂಗದವರು ವಿದ್ಯಾವಂತರು, ಬುದ್ಧಿವಂತರು, ಕೀರ್ತಿವಂತರು, ಧಾರ್ಮಿಕರಾಗಿ ನಡೀಬೇಕು ಅಂತ ಈ ಮಹಾನ್ ಉದ್ದೇಶದಲ್ಲಿಟ್ಟು ಆಂಜನಪ್ಪನವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಶ್ರೀಮಾನ್ ಆ ಸಂಸ್ಥೆಯ ಗುರುಗಳಾದಂತ ಹಾಗೂ ಇಲ್ಲಿ ನೆಲೆಯುವಂತ ಎಲ್ಲ ಗಣ್ಯರು ಆಂಜನಪ್ಪನವರು ಮಾಡುತ್ತಿರುವಂತಹ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆದದ್ದು. ಅವರಿಗೆ ಭಗವಂತನ ಆಯುಷು ಆರೋಗ್ಯ ಕೊಡಬೇಕು. ವ್ಯಕ್ತಿಗಳು ಆರೋಗ್ಯ ಆಯುಷ್ಯವಂತರಾಗಿದ್ರೆ ಈ ಸಮಾಜದಲ್ಲಿ ಕೆಲಸ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ಮಾನ್ಯರಿಗೂ ಆ ಭಗವಂತನು ಸನ್ಮಂಗಳವನ್ನು ಉಂಟು ಮಾಡ್ತಾನೆ. ಆ ಸನ್ಮಂಗಳ ಉಂಟು ಮಾಡುವುದೇ ನಮ್ಮ ಯಶಸ್ವಿಯ ಕಾರಣ. ನನಗೆ ಅನುಭವ ಏನಿಲ್ಲ. ನಾನು ಒಂದು ಸಹಕಾರ ಸಂಸ್ಥೆ ನಿರ್ದೇಶಕನಾಗಿ ಸಂಸ್ಥೆಯನ್ನು ಕಟ್ಟಿ ಮಲ್ಲೇಶ್ವರದಲ್ಲಿ 47 ವರ್ಷಗಳ ಕಾಲ ನಿರ್ದೇಶಕನಾಗಿ ಕೆಲಸ ಮಾಡಿಕೊಂಡು ಬಂದೆ. ಒಂದು ಸುಮಾರು 600 ಕೋಟಿ ಇರುವಂತ ಒಂದು ಸಂಸ್ಥೆ, ಅದು ಮಹಿಳೆಯರಿಗಾಗಿ ಮಹಿಳಾ ಸಹಕಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ 1977ರಲ್ಲಿ ಶ್ರೀಮಂತ ಪಿ ರಾಮದೇವ್ ಮಲ್ಲೇಶ್ವರಂ ಶಾಸಕರಾಗಿದ್ದವರು. ಅವ್ರ ಜೊತೆಲಿ ಸಮಾಜದ ಕೆಲಸ ಮಾಡಿಕೊಂಡು ನಾನು ಜೀವನ ಪರ್ಯಂತ KC ಜನರಲ್ ಹಾಸ್ಪಿಟಲ್ ಅಡ್ವೈಸರ್ ಕಮಿಟಿ ಮೆಂಬರ್ ಆಗಿ BSNL ಆಗಿ 1920ರಲ್ಲಿ ನನಗೆ ಗೌರವ ಡಾಕ್ಟರೇಟ್ ಕೊಟ್ಟರು. ಕೋಆಪರೇಟಿವ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ 100 ಜನ ಮಹಿಳೆಯರು ಕೆಲಸ ಮಾಡ್ತಾರೆ. ಇದಾದ ತದನಂತರ ಸನ್ಮಾನ ಕಾರ್ಯಕ್ರಮ 2020ನೇ ಸಾಲಿನ ಬಿಡುಗಡೆ ಮಾಡಿದಂತಹ ಕಾನ್ವಂಡ್ಲು ಶ್ರೀಮತಿ ಹಾಗೂ TM ಹುಚ್ಚಪ್ಪರವರು ಕಾರ್ಯಾಧ್ಯಕ್ಷರು ವಿಶ್ವ ಕೃತಿಕರ ಪರಿಷತ್ತು ಅವರಿಗೆ ಗೌರವ ಸಮರ್ಪಣೆ. ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನು ಸಮಾಜ ಸೇವಾ ಕಾರ್ಯಗಳಲ್ಲಿ ನಿರತರಾಗಿರ್ತಕ್ಕಂಥ ಕಾನ್ವಂಡ್ಲು ಹುಚ್ಚಪ್ಪನವರು ನಮ್ಮ ಕುಲಿದ ಒಳಿತಿಗಾಗಿ ಶ್ರಮಿಸ್ತಕ್ಕಂಥ ಒಂದು ಚೇತನ. ಅವರಿಗೆ ವೇದಿಕೆ ಮೇಲೆ ಗೌರವ ಸಮರ್ಪಣೆ ಜೋರಾದ ಕರತಾಡನದೊಂದಿಗೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ. ಗಂಡ ಹೆಂಡತಿ ಒಲಿದರೆ ಕೇಸರಿ ಬಾತ್, ಮುನಿದರೆ ಅವರೇ ರಾಹು ಕೇತು ಅಂತ ಹೇಳ್ತಾರೆ. ಆದ್ರೆ ಯಾರು ರಾಹು ಕೇತು ಆಗಿಲ್ಲ, ಎಲ್ಲ ಕೇಸರಿ ಬಾತೆ ಆಗಿದ್ದಾರೆ. ಎಲ್ಲ ಕೇಸರಿ ಬಾತ್ ಆಗಿರ್ತಕ್ಕಂಥ ಗಂಡ ಹೆಂಡತಿಗೆ ಈಗ ಗೌರವ ಸಮರ್ಪಣೆ. ಸಮರ್ಪಣೆ. ಈಗ ರಂಗ ಅಮ್ಮಯ್ಯನವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಂದ ಗೌರವ ಸನ್ಮಾನ. ಕರತಾಡನದೊಂದಿಗೆ ಅವರೊಂದು ಗೌರವ ಸಮರ್ಪಣೆಯನ್ನ ಕೃತಜ್ಞತೆಯನ್ನ ಅರ್ಪಿಸೋಣ. ಅವರು ಜೊತೆಗೆ ಆದರ್ಶ ದಂಪತಿಗಳು ಕೂಡ ಅನ್ನೊಂದು ಪ್ರಶಸ್ತಿ ಪುರಸ್ಕಾರವನ್ನ ಪಡ್ಕೊತಾ ಇದ್ದಾರೆ.
ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಕುಂಚಿಟಿಗ ಕುಲದ ಸಮಾಜದ ಬಂಧುಗಳು. ಮೊದಲನೇದಾಗಿ ಹೆಚ್ಚು ಲಕ್ಷ್ಮೀಕಾಂತ ಕಾರ್ಯದರ್ಶಿಗಳು ವಿಶ್ವ ಕುಂಚಿಟಿಗರ ಪರಿಷತ್ ವರ್ಷದ ಶ್ರೇಷ್ಠ ಕುಂಚಿಟಿಗ ಸಾಧಕ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಅವರ ಸಾಧನೆಗೆ. ಮುಂದುವರಿದು ಶ್ರೀ ಪಿ ಹನುಮಂತರಾಯ ವಕೀಲರು ಹಾಗೂ ನೋಟರಿ ಪಬ್ಲಿಕ್ ಕುಂಚಿಟಿಗ ರತ್ನ ಪ್ರಶಸ್ತಿ ಇವರು ಮಧುಗಿರಿಯವರು. ಶುಭಾಶಯಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದುವರಿದು ಮಹೇಂದ್ರ ಪ್ರಸಾದ್ ಕೆಕೆ ಸಹಕಾರ ಕ್ಷೇತ್ರ ಸಹಕಾರ ರತ್ನ ಪ್ರಶಸ್ತಿ ಬೆಂಗಳೂರು. ಮಹೇಂದ್ರ ಪ್ರಸಾದ್ ಕೆಕೆ ಸಹಕಾರ ಕ್ಷೇತ್ರ ಸಹಕಾರ ರತ್ನ ಪ್ರಶಸ್ತಿ ಅರ್ಪಿಸೋಣ. ಪುಷ್ಪ ನಮನ ಕೂಡ ಆಗ್ತಾ ಇದೆ. ಕುಂಚಿಟಿಗ ಅವರಿಗೆ ಗೌರವದ ಅಭಿನಂದನೆಗಳನ್ನ, ಸ್ಮರಣೆಯನ್ನ, ಕೃತಜ್ಞತೆಯನ್ನ ಆನಂದದಿಂದ ಶ್ರೀ 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 ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿದ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಗಮನಗಳು. ಇವತ್ತು ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನ ಡಾಕ್ಟರ್ ಅಂಜನಪ್ಪನವರು, ಡಾಕ್ಟರ್ ಹುಚ್ಚಪ್ಪನವರು, ಮತ್ತೊಬ್ಬ ಅಂಜನಪ್ಪನವರು ಎಲ್ಲರೂ ಸೇರಿಕೊಂಡು ಇವೆಲ್ಲ ಸಾಧಕರಿಗೆ ಸತ್ಕಾರ ಮಾಡಬೇಕು ಅಂತ ಹೇಳಿ ಅಮೋಘ ಕಾರ್ಯಕ್ರಮವನ್ನ ಈ ಮಾರ್ನಾಯಕಹಳ್ಳಿ ಭಾಗದಲ್ಲೇ ಇಟ್ಟುಕೊಂಡಿದೆ. ಮೊದಲಿಗೆ ನನ್ನ ಹೃದಯಾಂತರದಿಂದ ಕ್ಷಮಾಪಣೆಯನ್ನ ಕೇಳಿ, ಇವತ್ತು 2 ಕಡೆ ನಾವು ಹೋಗ್ಬೇಕಾಗಿತ್ತು, ಹೋಗಿ ಸ್ನಾನ ಮಾಡಿಕೊಂಡೇ ಬರಬೇಕು ಅಂತ ನಮ್ಮನೆ ಪದ್ಧತಿ. ಹಂಗಾಗಿ ತಡವಾಗಿ ಬಂದಿದ್ದಕ್ಕೆ ತಮ್ಗೆಲ್ರಿಗೂ ಮತ್ತೊಮ್ಮೆ ನನ್ನ ಕ್ಷಮೆಯನ್ನ ಕೋರಿ, ಇಷ್ಟು ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮ. ಅವ ತಾಯಿ ನಿಮ್ದೆಲ್ಲ ಸತ್ಕಾರ ಆಗಿದೆ. ಅಭಯ ಓ ತಾಯಿ ಹುಚ್ಚಪ್ಪಣ್ಣ ಈ ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಹಾರ, ಶಾಲು, ಮೊಮೆಂಟೋ, ಪ್ರಶಸ್ತಿ ಪತ್ರ, ಸರಿಯಾಗಿ ಹೆಸರು ಹಚ್ಚಾಕ್ಬೇಕು. ಒಂದು ಸಣ್ಣದ ಕಾಗುಣಿತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ಕಾಮೆಂಟ್ಸ್ ಬರ್ತವೆ. ಕುಟುಂಬ ಸಮೇತ ಕುತ್ಕೊಂಡು ಎಲ್ಲರೂ ಎಷ್ಟು ಅಚ್ಚುಕಟ್ಟ ಕಾರ್ಯಕ್ರಮವನ್ನ ನಿಭಾಯಿಸ್ತಾರೆ. ನಾವೊಂದು 100 ಸಲ ಹೇಳ್ತೀವಿ, ದೊಡ್ಡ ಸಭಾಂಗಣದಲ್ಲಿ ಸಿಟಿ ಸೆಂಟರ್ ಜಾಗದಲ್ಲಿ ನಾವು ಮಾಡೋಣ ಅಂತೇಳಿ. ರವೀಂದ್ರ ಕಲಾಕ್ಷೇತ್ರನೋ ಟೌನ್ ಹಾಲೋ ಇನ್ನ ಸ್ವಲ್ಪ ಸಿದ್ಧತೆ ಮಾಡಿಕೊಂಡು ಅರಮನೆ ಮೈದಾನದಲ್ಲೇ ಮಾಡ್ಬೇಕು ನಾವು ಕಾರ್ಯಕ್ರಮನ. ನೀವು ಗಟ್ಟಿಯಾಗಿರೋ ತನಕ, ಡಾಕ್ಟರ್ ಅಂಜನಪ್ಪನವರು, ಹುಚ್ಚಪ್ಪನವರು ಗಟ್ಟಿಯಾಗಿರೋ ತನಕ ಕಾರ್ಯಕ್ರಮ. ಆಮೇಲೆ ಹಾಗಾಗಿ ಮುಂದಿನ ಬಾರಿ ಅಣ್ಣ ಇದನ್ನ ನಾವು ಏನೇ ತಪ್ಪುಗಳು ಮಾಡಿದ್ರು ಹೊಟ್ಟೆಲ್ ಹಾಕೊಂಡು ನಮ್ ದಾರಿಗೂ ಒಂಚೂರು ಬನ್ರಿ, ಇನ್ನ ಸಾಕು, ಎಲ್ಲ ಬ್ರಾಂಚ್ಗಳು, ಎಲ್ಲ ಕಾರ್ಯಕ್ರಮ ಎಲ್ಲಾ ಕಡೆನೂ ಮುಗಿಸ್ಬಿಟ್ಟಿದ್ದೀರಾ. ಇನ್ಮೇಲೆ ಸಿಟಿ ಸೆಂಟ್ರಲ್ಲಿ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ರಿ. ನಿಮ್ ಬಗ್ಗೆ ಎಲ್ರಿಗೂ ಪ್ರೀತಿ ಇದೆ, ಗೌರವ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ. ಅದಕ್ಕೆ ಏನು ಬೇಕೋ ಕೆಲಸಗಳನ್ನ ನಾವು ಗ್ರೌಂಡ್ ವರ್ಕ್ ನಾವು ಮಾಡ್ತೀವಿ. ಅದನ್ನ ಮುಂದೆ ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್. ಯತಿರಾಜ್ ಸರ್, ಸುರೇಶ್ ಸರ್ ಅವರ ಕುಟುಂಬಕ್ಕೆ, ರಾಮಾಂಜನಪ್ಪ ಅವರ ಕುಟುಂಬಕ್ಕೆ, ಅವರ ಸುಪುತ್ರರಿಗೆ, ಹುಚ್ಚಪ್ಪ ಸರ್ ಅವರಿಗೆ, ಈ ಕಾರ್ಯಕ್ರಮಕ್ಕೆ ದುಡಿದಂತ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ದುಡಿದಂತ, ಶ್ರಮಿಸಿದಂತ ಎಲ್ಲ ಕುಟುಂಬದ ಕುಲ ಬಾಂಧವರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ನಾವಿದ್ದು ನಿಂತು ನಿಮಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಅರ್ಪಿಸಿಕೊಳ್ಳಬೇಕು. ಅಪರ್ಣ ಉಮಾ ಪಾರ್ವತಿ, ಕಾಳಿಹರಿ ಮೋದಿ, ಶಿವಾಗ್ರಣೇಲಿ, ಕಾತ್ಯಾಯಿನಿ ಭೈರವಿ, ಬೆಳವಡ ಸಾವಿತ್ರಿ ನವಯವನ ಶುಭಕರಿ, ಸಾಮ್ರಾಜ್ಯ ಲಕ್ಷ್ಮೀ ಪುರ, ಚಿದ್ರೋಪಿ ಪರದೇವತಾ ಭಗವತಿ, ಶ್ರೀರಾಜರಾಜೇಶ್ವರಿ. ಪ್ರಪ್ರಥಮದಲ್ಲಿ ನಾರಾಯಣ ದೇವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುಣ ಅಡ್ಗೊಟ್ಟು ಪ್ರಣಾಮ ಸಲ್ಲಿಸಿ, ಕ್ಷೇತ್ರದ ಆರಾಧ್ಯ ದೇವನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆ ಮಾಡಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಸಮಾಜದ
ಕಟ್ಟಕಡೆಯ ಕುಂಚಿಟಿಗ ವ್ಯಕ್ತಿಗೂ ನಮ್ಮ ಮಠದ ಬಾಗಿಲು ತೆರೆದಿರುತ್ತದೆ ಎಂಬ ಮಾತು. ಅಣ್ಣ ಈ ಕಡೆ ಬರ್ರಿ ಒಂದು ನಿಮಿಷ ಎಲ್ಲ ಹಿಂದೆ ಬನ್ನಿ ಈಗ ಶ್ರೀ ರಾಮಾಂಜನ ಪ್ರಸಾದ್ ಅವರಿಗೆ ಮತ್ತೆ ಅವರ ಶ್ರೀಮತಿಯವರಿಂದ ಭಾಗ್ಯಮ್ಮ ಅವರಿಗೆ ಆದರ್ಶ ದಂಪತಿಗಳು ಪುರಸ್ಕಾರವನ್ನು ಕೊಟ್ಟು ಗೌರವ ಸಮರ್ಪಣೆ